ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ರೇಖಾ. ಆ್ಯಕ್ಚುಲಿ ನಾವು ಒಂದು ಬೈಕ್ ಬುಕ್ ಮಾಡಿದ್ವಿ. ಇವತ್ತು ಆ ಬೈಕ್ನ ಡೆಲಿವರ್ ತೊಗೊಳಕ್ಕೆ ಅಂತ ಹೊರಟಿದ್ದೀರಿ. ಸೊ ಇವತ್ತು ಮಂಡೇ, ಕಾರ್ತಿಕ್ ಸೋಮವಾರ ಒಳ್ಳೆ ದಿನ, ಅದಕ್ಕೋಸ್ಕರ ಬೈಕ್ ರಿಸೀವ್ ಮಾಡ್ಕೊಳಕ್ಕೆ ಅಂತ ಹೋಗ್ತಾ ಇದ್ದೀರಿ. ಸೊ ಬನ್ನಿ, ಹಾಗಿದ್ರೆ ಹೋಗೋಣ. ನಮ್ಮ ಮನೆಯಿಂದ 5 ಮಿನಿಟ್ಸ್ ಅಷ್ಟೇ ಶೋರೂಮ್ ಇರೋದು, ವಾಕಬಲ್ ಡಿಸ್ಟೆನ್ಸು. ನಾವು ಹೊಸಕೋಟೆಯಲ್ಲಿರೋದ್ರಿಂದ ಹೊಸಕೋಟೆ ಶೋರೂಮ್ನೇ ಪ್ರಿಫರ್ ಮಾಡಿದ್ರಿ, ಸರ್ವಿಸ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಾವು ಬುಕ್ ಮಾಡಿರೋ ಬೈಕ್ ಬಂದು ಹಿಮಾಲಯನ್ ಬೈಕು. ಕಲರ್ ಬಂದು ಸ್ಲೀಟ್ ಕಲರ್ ಬುಕ್ ಮಾಡಿದ್ರಿ. ಈ ಸ್ಲೀಟ್ ಕಲರ್ ಬಂದು 1 ಮಂತ್ ಬುಕ್ಕಿಂಗ್ ಪೀರಿಯಡ್ ಇರುತ್ತೆ. ಆ್ಯಕ್ಚುಲಿ ಯಾರು ಫಸ್ಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದರು. ಸೊ ನಮಗೆ ಅದಕ್ಕೋಸ್ಕರ ನಮಗೆ ಬೈಕ್ ಬೇಗನೆ ಡೆಲಿವರ್ ಕೊಟ್ಟರು. 1 ವೀಕಿಗೆಲ್ಲ ಡೆಲಿವರ್ ಕೊಟ್ಟರು. ನನಗೆ, ನಮ್ಮ ಹಸ್ಬೆಂಡ್ಗೆ ಮತ್ತು ಅವ್ರ ಅಣ್ಣನಿಗೆ ತುಂಬ ಆಸೆ ಇತ್ತು. ಯಾವಾಗಿಂದನೂ ತುಂಬ ಆಸೆ ಇತ್ತು ರಾಯಲ್ ಎನ್ಫೀಲ್ಡ್ ಬೈಕ್ ತೊಗೊಂಡು ರೈಡ್ ಹೋಗಬೇಕು ಅನ್ನೋದು. ಸೊ ಅವರಿಬ್ಬರ ಆಸೆನೂ ಇವತ್ತಿಗೆ ಫುಲ್ಫಿಲ್ ಆಯಿತು. ಸೊ ಈ ಗಾಡಿ ಕಂಪ್ಲೀಟ್ ಡೀಟೇಲ್ಸ್, ಇನ್ಫಾರ್ಮೇಷನ್ಸ್, ಆನ್ ರೋಡ್ ಪ್ರೈಸ್ ಮತ್ತು EMI ಎಷ್ಟು ಕಟ್ಟಬೇಕಾಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ. ನೆಕ್ಸ್ಟ್ ಗಾಡಿ ನಾನು ಹೇಳೋದಕ್ಕಿಂತ ಗಾಡಿ ಯಾರು ಓಡಿಸ್ತಾರೋ, ಯಾರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿರುತ್ತೋ ಅವ್ರ ಕೈಯಿಂದನೇ ರಿವ್ಯೂ ಮಾಡಿಸ್ತೀನಿ. ಸೊ ಇವಾಗ ಗಾಡಿ ಡೆಲಿವರ್ ತೊಗೊಳಕ್ಕೆ ಅಂತ ಮಾತ್ರ ಹೊರಟಿದ್ದೀರಿ. ಇವಾಗ ಡೆಲಿವರ್ ತೊಗೊಂಡು ನೆಕ್ಸ್ಟ್ ಪೂಜೆ ಮಾಡಿಸ್ಬೇಕು. ಇದೇ ಶೋರೂಮ್ ಇದು, ಹೊಸಕೋಟೆಯಲ್ಲಿರೋವಂಥ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದು. ಇವರು ಒಳಗೆ ಹೋಗಿ ಫಾರ್ಮಾಲಿಟೀಸ್ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡ್ರು. ನೆಕ್ಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಇವರು ಈ ಗಾಡಿನ ಹ್ಯಾಂಡ್ ಓವರ್ ಕೊಟ್ಟರು. ಎಲ್ಲ ಚೆಕ್ ಮಾಡಿಸ್ತಾ ಇದ್ದಾರೆ ನಮ್ಮ ಮುಂದೆನೇ. ಲೈಟ್ಸ್ ಎಲ್ಲ ವರ್ಕ್ ಆಗ್ತಾಯಿದೆ, ಎಲ್ಲ ಕಂಪ್ಲೀಟ್ ಎಲ್ಲ ಚೆಕ್ ಮಾಡಿ ಹ್ಯಾಂಡ್ ಓವರ್ ಕೊಡ್ತಾರೆ. ಸೊ ಇಲ್ಲಿಂದ ನಾವು ಪೂಜೆ ಮಾಡ್ಸೋಕ್ಕೆ ಅಂತ ಅಲ್ಲೇ ಹೊಸಕೋಟೆಯಲ್ಲಿ ಇರೋವಂಥ ಮಹಾಗಣಪತಿ ಟೆಂಪಲ್ಗೆ ಹೋಗಿದ್ದೀರಿ. ಇದೇ ಗಣಪತಿ ಟೆಂಪಲ್, ಇದು ಹೊಸಕೋಟೆಯಲ್ಲೇ ಇದೆ. ಫಸ್ಟ್ ಯಾವುದೇ ವೆಹಿಕಲ್ ತೊಗೊಂಡು ಗಣೇಶನಿಗೆ ಪ್ರಥಮ ಪೂಜೆ ಆಗಿರೋದ್ರಿಂದ ಫಸ್ಟ್ ಗಣಪತಿಗೆ ಪೂಜೆ ಮಾಡಿಸೋದು. ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಆ್ಯಕ್ಚುಲಿ ಏನಪ್ಪ ಅಂದರೆ, ಇವ್ರು 4 ಜನ ಫ್ರೆಂಡ್ಸ್ ಇದ್ದಾರೆ. ಇವ್ರು 4 ಜನ ಫ್ರೆಂಡ್ಸ್ ಸೇರಿ ಒಂದೇ ಥರದ ಬೈಕು, ಇಬ್ಬರು ವೈಟ್ ಕಲರ್ ಮತ್ತು ಇಬ್ಬರು ಸ್ಲೀಟ್ ಕಲರ್ ತೊಗೊಂಡಿದ್ದಾರೆ. ಯಾಕೆಂದರೆ 4 ಜನ ರೈಡ್ ಹೋಗೋ ಕಾರಣಕ್ಕೆ. ರೈಡಿಂಗ್ ಪರ್ಪಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಬೈಕು. ನನಗೆ ಸ್ಲೀಟ್ ಕಲರ್ ಇಷ್ಟ ಆಯಿತು. ಸೊ ಅದಕ್ಕೆ ಈ ಸ್ಲೀಟ್ ಕಲರನ್ನು ಬುಕ್ ಮಾಡಿದ್ವಿ. ಸೊ ಈ ರೀತಿ ತುಂಬ ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ನಡೆಸ್ಕೊಟ್ರು. ಏನಪ್ಪ ಅಂದರೆ, ಇದು ರೈಡಿಂಗ್ ಪರ್ಪಸ್ ಈ ಗಾಡಿ ತುಂಬ ಚೆನ್ನಾಗಿದೆ. ಬಟ್ ಫ್ಯಾಮಿಲಿಗೆ ಕೂತ್ಕೊಂಡು ಹೋಗೋಷ್ಟು ಕಂಫರ್ಟ್, 4 ಜನ ಕೂತ್ಕೊಂಡು ಹೋಗೋಷ್ಟು ಕಂಫರ್ಟ್ ಇರೋದಿಲ್ಲ. ಬಟ್ ಏನಂದರೆ ಲಾಂಗ್ ರೈಡು ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತಂತೆ. ಹೇಗೋ ರಿವ್ಯೂ ಬರುತ್ತೆ ಅಲ್ವಾ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ನನ್ನ ಮಗನಿಗಂತೂ ತುಂಬ ಇಷ್ಟ ಆಗೋಯ್ತು ಬೈಕು. ಸೊ ಈ ರೀತಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲರಿಗೂ ಸ್ವೀಟ್ ಕೊಡಬೇಕಾಗಿತ್ತು. ಸ್ವೀಟ್ ಕೊಟ್ಟು
ನಿಮ್ಗೆ ಹೇಗೆ ಅನಿಸ್ತು ಈ ಗಾಡಿ ಹೇಗಿದೆ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ದೇವಸ್ಥಾನ ಒಂದು ರೌಂಡ್ ಹಾಕಬೇಕಲ್ವ, ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಬರ್ತಾರೆ. ಆ ವಿಡಿಯೋ ಶೂಟ್ ಮಾಡಿರಲಿಲ್ಲ ನಾನು. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದು ನನಗೆ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಬಾಯ್.